ಅವ್ರು ನಾವು ಹೇಳಿದಾಗ ಅದಕ್ಕೆ ಬದುಕನ್ನ ಕಟ್ಕೊಡ್ತಾರೆ ಮತ್ತೆ ಎಲ್ಲರೂ. ಹಾಗಾಗಿ ಈ ಕ್ರೆಡಿಟ್ಸು ಅಥವಾ ಏನೇ ಆಗಲಿ ನಿಮಗೆ ನಿಮ್ಮ ಮ್ಯೂಸಿಕ್ಗೆ ಮತ್ತು ನಿಮ್ಮ ಬರವಣಿಗೆಗೆ ಅವತ್ತು ನನ್ನ ಕಡೆಯಿಂದ ನಾನು ಚಿರಋಣಿಯಾಗಿರ್ತೀನಿ. ಫಸ್ಟ್ ತುಂಬ ಧನ್ಯವಾದಗಳು ಇಲ್ಲಿ ಬಂದು ನಮಗೆ ಪ್ರೋತ್ಸಾಹ ನೀಡಿದ್ದಕ್ಕೆ. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ವಿಜಿ ಸರ್. ಅಂದರೆ ಇಷ್ಟು ನಮಗೆ ಸ್ಪೇಸ್, ಇಷ್ಟು ಎಂಕರೇಜ್ಮೆಂಟ್, ಇಷ್ಟು ಒಳ್ಳೆ ರಿಸೋರ್ಸಸ್ ಎಲ್ಲ ನಮ್ಗೆ ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಎವ್ರಿಥಿಂಗ್. ನಾನು ನಿಮಗೆ ಚಿರಋಣಿ. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ನಮ್ಮ ಮ್ಯೂಸಿಕ್ ಟೀಮಲ್ಲಿ ವರ್ಕ್ ಮಾಡಿದ ಎಲ್ಲರಿಗೂ. ನಾಗಾರ್ಜುನ್ ಥ್ಯಾಂಕ್ ಯು ಸೋ ಮಚ್. ಸಂಜಿತ್ ಹೆಗ್ಡೆ ಬಾ ಹಠ ಮಾಡಿಬಿಟ್ಟೆ ನಾನು ಸಂಜಿತ್ ಹೆಗ್ಡೆ ಅದು ಚೆನ್ನಾಗಿರುತ್ತೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಒನ್ಸ್ ಅಗೇನ್ ಸಂಜಿತ್ ಹೆಗ್ಡೆ ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಸರ್ ಹೇಳ್ತಾರೆ, ಬಟ್ ಏನಂದರೆ ನಮಗೆ ಈ ಥರ ವಾತಾವರಣ ಕಲ್ಪಿಸ್ಕೊಡೋದು ಸರ್. ಆ ವಾತಾವರಣ ಸೃಷ್ಟಿಸಿಲ್ಲ ಅಂದರೆ ನಮಗೆ ಒಂದು ಸಲಗ, ಒಂದು ಭೀಮಾ, ಸಿಟಿ ಲೈಟ್ಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸರ್ ನಮ್ಮ ಮೇಲೆ ಇಟ್ಟಿರೋ ಟ್ರಸ್ಟ್, ನಮ್ಮ ಮೇಲೆ ಇಟ್ಟಿರೋ ಆ ನಂಬಿಕೆ ಜೊತೆಗೆ ಅವ್ರು ಕೊಡೋ ಫ್ರೀಡಮ್, ನಾವು ಯಾವಾಗಲೂ ಇನ್ನೇನು ಮಾಡ್ಬೋದು ಅನ್ನೋ ಒಂದು ಥಾಟ್ ಎಕ್ಸ್ಟ್ರಾನೇ ನಮಗೆ ಓಡ್ತಾ ಇರುತ್ತೆ. ಇದರ ಜೊತೆಗೆ ನಾನು ಸರ್ಗೆ ಸರ್ ನಾವು ಚಿರಋಣಿಯಾಗಿರ್ತೀವಿ ಸರ್. ಅದ್ರ ಜೊತೆಗೆ ನಾನು ಚರಣ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಆ್ಯಂಡ್ ಥ್ಯಾಂಕ್ಸ್ ಹೇಳೋಕ್ಕೆ ಅವ್ರಿಗೆ ಅಂದರೆ ಅದು ಪದಾನೇ ಅಲ್ಲ. ಯಾಕಂದರೆ ನಿಗೂಢದಿಂದ ಇಲ್ಲಿ ತನಕ ಚರಣ್ ಸರ್ ಅವರು ಯಾವುದೇ ಟ್ಯೂನ್ ಮಾಡಲಿ ನನಗೆ ಈಗ ಬರೆದ್ಬಿಡಿ ನೀವು ಅಂತ ಫಸ್ಟ್ ಸೆಂಟೆನ್ಸ್ ಅವ್ರ ಬಾಯಿಂದ ಬರೋದು. ಸೊ ಆ ಟ್ರಸ್ಟ್ ಯಾವತ್ತು ಸರ್ ನಿಮಗೆ ಉಳಿಸ್ಕೊತೀನಿ. ಅದ್ರ ಜೊತೆಗೆ ನಮ್ಮಿಂದ ಎಲ್ಲ ಕಂದಮ್ಮಗಳಿಗೆ ಈ ಕಂದಮ್ಮ. ಸೊ ನೀವು ನಿಮ್ಮ ಕಂದಮ್ಮಗಳನ್ನ ಈ ಸಾಂಗಲ್ಲಿ ನೋಡಬೇಕು ಅಂತ ನನ್ನ ಆಮೇಲೆ ಸಿಟಿ ಲೈಟ್ಸ್ ಟೀಮ್ನ ರಿಕ್ವೆಸ್ಟ್. ಥ್ಯಾಂಕ್ ಯು. ಆಮೇಲೆ ವಿಜಿ ಸರ್ 3 ಜನ ಸೇರಿದ್ರೆ ಒಳ್ಳೆ ಸಾಂಗ್ ಬಂದೇ ಬರುತ್ತೆ. ಸೊ ಆ ಕಾನ್ಫಿಡೆನ್ಸ್ ಎಲ್ಲರಿಗೂ ಇತ್ತು ಅಂತ ಅನಿಸುತ್ತೆ. ಜೊತೆಗೆ ಸಂಚಿತ್ ಹೆಗ್ಡೆ ನನ್ನ ಸಿನಿಮಾಗೆ ಒಂದೇ ಸಾಂಗ್ ಹಾಡಿದ್ರು. ಸೊ ನಾನು ಕಾಯ್ತಾ ಇರ್ತೀವಿ ಯಾವಾಗ ಹಾಡ್ತಾ ಇರ್ತೆ. ಸೊ ಈ ಸಾಂಗ್ ಕಂದಮ್ಮ ಹಾಡಿದ್ರು ಕೇಳಿ ತುಂಬ ಖುಷಿ ಆಯಿತು. ಶೂಟಿಂಗ್ ಮಾಡೋಕ್ಕೂ ಅಷ್ಟೇ ಖುಷಿ ಆಯಿತು. ಯಾಕಂದರೆ 4 ದಿನ ಕಂಟಿನ್ಯೂಸ್ ಆಗಿ ಸಾಂಗ್ ಕೇಳ್ತಾನೆ ಇದ್ವಿ. ಅದರಿಂದ ಅನಿಸುತ್ತೆ ನಮ್ಮ ಎಕ್ಸ್ಪ್ರೆಷನ್ಸು ಆಮೇಲೆ ಸಾಂಗ್ ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಚರಣ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಸರ್ಗೆ ಸ್ಟಾರ್ಟಿಂದ ಹೇಳಿದ್ದೆ, ನಮ್ಮ ಇಡೀ ಸಿಟಿ ಲೈಟ್ಸ್ ಆಲ್ಬಮಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಬಂದು ಕಂದಮ್ಮ. ಇಲ್ಲ, ಯಾರು ಒಪ್ಪಬೇಡಿ, ಫಸ್ಟ್ ನನಗೆ ಹೇಳ್ಬೇಕು ಅವರು, ಆಮೇಲೆ ಚರಣ್ ಹೇಳ್ಬೇಕು. ಅದು ನಾನು ತಾನೇ ಹೇಳಿ ಅಲ್ವಾ ಚರಣ್ ತಗೋಬೇಡ ಇದನ್ನು. ಹಾಂ ಹೇಳಿ ಅದನ್ನೇ. I'll get there, sir. And Nagarjun sir, ನಿಮ್ಮ ಲಿರಿಕ್ಸ್, ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿಫುಲ್ ಲಿರಿಕ್ಸ್. ನನ್ನ ಫೇವ್ರೆಟ್ ಲೈನ್ ಬಂದು ಬೇಡ ಕಂದ ನಿನಗೆ ಅಲಂಕಾರ ನಿನಗೆ ತಾನೆ ಬಂಗಾರ. ಇಟ್ ಇಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಅಪ್ಪನೇ ಕೇಳಿ ಕಂದಮ್ಮ ಅಂತ ಬರ್ಸಿದ್ದು. ಆ್ಯಂಡ್ ಆ ಲೈನ್ ಕೂಡ ಅಪ್ಪನೇ ಬರ್ಸಿದ್ದು, ಬೇಡ ಕಂದ ನಿನಗೆ ಅಲಂಕಾರ ಅಂತ. ಇಟ್ ಇಸ್ ಐ ಆಮ್ ವೆರಿ ಫಾರ್ಚುನೇಟ್. ನನ್ನ ಫಸ್ಟ್ ಸಿನಿಮಾಗೆ ಇಂಥ ಒಳ್ಳೆ ಟೆಕ್ನಿಷಿಯನ್ಸ್ ಜೊತೆ ನಾನು ಕೆಲಸ ಮಾಡ್ತಾ ಇರೋದು ನನ್ನ ಅದೃಷ್ಟ. ಆ್ಯಂಡ್ ಶೂಟಿಂಗ್ ಟೈಮಲ್ಲಿ ವಿನಯ್ ಸರ್ ಜೊತೆ ಕೆಲಸ ಮಾಡಿದ್ದು ಇಟ್ ವಾಸ್ ವೆರಿ ಈಸಿ. ನಾನು ಹೊಸಬ್ಳು, ನನಗೆಲ್ಲ ಹೊಸದು, ಬಟ್ ಅವ್ರು ನನಗೆ ಆ ಸ್ಪೇಸ್ ಕೊಟ್ಟರು ಪರ್ಫಾರ್ಮೆನ್ಸ್ ಟೈಮಲ್ಲಿ. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಮಗೆಲ್ರಿಗೂ ಎಷ್ಟು ಇಷ್ಟ ಆಗುತ್ತೆ ಅಷ್ಟೇ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು. ಏನು ಹೋಗೋದು ಅದನ್ನೇ ಮಾಡಿಸೋದು. ಅದರಿಂದ ಮೊದಲಿಗೆ ನಮ್ಮ ವಿಜಯ್ ಸರ್ ಧನ್ಯವಾದಗಳು, ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಆಮೇಲೆ ಕಂಗ್ರ್ಯಾಚುಲೇಷನ್ಸ್. 2 ಮಿಲಿಯನ್ ಆಗಿದೆ ನಮ್ಮ ಭಾವ ಸಾಂಗು. ಅದಕ್ಕೆ ಮೇಯ್ನ್ ಪಾತ್ರಧಾರಿ ಇನ್ನೊಬ್ಬರು ಪುನೀತ್ ಇಲ್ಲೊಬ್ರು. ಪುನೀತ್ ಸ್ಟೇಟ್ಮೆಂಟ್ ಬರಬೇಕು. ನಾನು ಮಾತಾಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತರುಣ್ ಅಂತ. ಈ ಮೂವಿಯಲ್ಲಿ ನನಗೆ ಒಂಥರ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಒಂಥರ ಡಿಫ್ರೆಂಟ್ ರೋಲ್ ಇದೆ. ಸೊ ವೆರಿ ಎಕ್ಸೈಟೆಡ್, ಲುಕಿಂಗ್ ಫಾರ್. ಡ್ಯಾನ್ಸ್ ಮಾಸ್ಟರ್ ಬನ್ನಿ ದೇವಣೆ ಮಲ್ಲ ಬಾರ ಮಾ ಪುನೀತ್. ಸಿಟಿ ಲೈಟ್ಸ್ ನಮ್ಮೆಲ್ಲರಿಗೂ ತುಂಬ ಲೈಫ್ ಚೇಂಜ್ ಆಗುವಂಥ ಸಿನಿಮಾ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಅಷ್ಟು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸರು. ಭೀಮಾ ಮತ್ತು ಸಲಗಾದಲ್ಲಿ ಹೆಂಗೆ ನೋಡಿ ಇಷ್ಟಪಟ್ವಿ ಅದಕ್ಕಿಂತ ಜಾಸ್ತಿ ಇಷ್ಟ ಆಗ್ತೀವಿ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಮೋನಿಶಾ ವಿನಯ್ಗೆ ಥ್ಯಾಂಕ್ ಯು ಹೇಳಬೇಕು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಫ್ಯೂಚರ್ ರಮ್ಯ ಅಂತ ನಾನು ಯಾವಾಗಲೂ ರೇಗಿಸ್ತಾ ಇರ್ತೀನಿ.
ವಿನು ಸರು ನನಗೆ ಅಪ್ಪು ಸರ್ ಇಲ್ಲ ಅಂತ ಅನಿಸ್ತಾನೆ ಇಲ್ಲ. ವಿನು ಸರ್ ಅಪ್ಪು ಸರ್ ಜಾಗನ 100% ಫುಲ್ಫಿಲ್ ಮಾಡೇ ಮಾಡ್ತಾರೆ ಈ ಸಿನಿಮಾದಲ್ಲಿ. ಮಾಸ್ ಅಂದ್ರೆ ಏನು ಅಂತ ಸಿಟಿ ಲೈಟ್ಸಲ್ಲಿ ತೋರಿಸ್ತಾರೆ. ಥ್ಯಾಂಕ್ ಯು ವಿಜಯ್ ಸರ್. ಸರ್ ತಲೆಯಲ್ಲಿ ಆಲ್ರೆಡಿ ಇತ್ತು ಈ ಥರ ಇರಬೇಕು ಅಂತೇಳಿ, ಸೊ ಆ ವಿಷನ್ಸ್ ತಕ್ಕಂಗೆ ಶೂಟ್ ಮಾಡಿಬಿಟ್ಟಿದ್ದೀವಿ. ಥ್ಯಾಂಕ್ ಯು ಸಪೋರ್ಟಿಗೆ. ಬರೋ ಟೈಮಲ್ಲಿ ಅವರು ಒಂದು ರಾಷ್ಟ್ರೀಯ ಪ್ರಶಸ್ತಿ ತಗೊಳ್ಬೇಕಂತ ನನ್ನ ಕಡೆ ಒಂದು ದೊಡ್ಡ ಆಸೆ. ಯಾಕಂದರೆ ಆ ಕಾಲದಲ್ಲಿ ಪುಟಾಣ ಕಂಗಲ್ ಸರು ಮತ್ತು ಸಿದ್ಧಲಿಂಗಯ್ಯ ಸರ್ ಎಲ್ಲ ಹೊಸಬರನ್ನ ಕರೆಸಿ ಅವ್ರಿಗೆ ಪ್ರಶಸ್ತಿ ಕೊಡಿಸಿದ್ರು. ಅದೇ ಥರ ಇವಾಗಿರೋ ಕಾಲದಲ್ಲಿ ಇವ್ರು ಕರೆದು ನಮ್ಮನ್ನೆಲ್ಲ ಪ್ರಶಸ್ತಿ ಕೊಡೋ ಥರ ಮಾಡಿದ್ದಾರೆ. ನಾವು ಕೂಡ ಅದನ್ನು ಪಡ್ಕೊಂಡಿದ್ದೀವಿ. ಮುಂಬರೋ ಟೈಮ್ಗಳಲ್ಲಿ ಅವ್ರಿಗೂ ಒಂದು ರಾಜ್ಯ ಪ್ರಶಸ್ತಿ ಸಿಗಲಿ ಅಂತ ದೇವರಲ್ಲಿ ಬೆಳ್ಕೊತೀನಿ. ಈ ಪಿಕ್ಚರ್ ಕೂಡ ದೊಡ್ಡ ಮಟ್ಟದಲ್ಲಿ ಬರಲಿ ಅಂತ ನನ್ನ ಕಡೆಯಿಂದ ಒಂದು ದೊಡ್ಡ ಜಾಲಿ ಎಲ್ಲ ಜಾಲಿ ಅಷ್ಟೇ. ಥ್ಯಾಂಕ್ ಯು ಸರ್. ಮಾಡಿ ಸಖತ್ ಎಲ್ರಿಗೂ ಖುಷಿ ಕೊಡ್ತದೆ 100%. ಸೊ ಹಂಗಾಗಿ ವೀರು ಇದ್ದಾನೆ, ಜೊತೆಲಿ ಮಾಸ್ತಿ ಬಂದಿದ್ದಾರೆ. ಜಲ್ದಿ ಮಾತಾಡಿದ್ರೆ ಅವರೆಲ್ಲ ಪ್ರಶ್ನೆ ಕೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಲೇಟಾಗಿ ಬಂದಿದ್ದಕ್ಕೆ ಕ್ಷಮಿಸ್ತೀವಿ. ಸಾರಿ ಟ್ರಾಫಿಕ್ ಇತ್ತು. ತುಂಬ ನಿರೀಕ್ಷೆ ಇರೋ ಚಿತ್ರ. ಸರ್ಗ ನಂತರ ನಿರ್ದೇಶನದಲ್ಲಿ, ಜೀವ ನಿರ್ದೇಶನದಲ್ಲಿ, ಮತ್ತು ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಮಗಳನ್ನ ಲಾಂಚ್ ಮಾಡ್ತಾ ಇರೋದು. ತುಂಬ ಖುಷಿಯಾಗುತ್ತೆ ಇಬ್ಬರು ಬೇಗನ ನೋಡೋದು. ಯಾವಾಗಲೂ ನಾನು ವಿಜಯ್ ಅವ್ರನ್ನ ನೋಡೋದು ಆ್ಯಕ್ಷನಲ್ಲಿ ತುಂಬ ಇನ್ವಾಲ್ವ್ ಆಗ್ತಾರೆ. ಯಾಕೆಂದರೆ ಅವರು ಬೇಸಿಕಲಿ ಆ್ಯಕ್ಷನ್ ಮಾಡ್ಕೊಂಡು ಬಂದವರು. ಬಟ್ ಚರಣ್ರಾಜ್ ಜೊತೆ ನಿಂತಾಗ ಅದೇ ಒಂದು ಎನರ್ಜಿ ಸಾಂಗಲ್ಲೂ ಇರುತ್ತೆ. ಸೊ ಅದಕ್ಕೆ ನಮ್ಮ ಸಾಂಗ್ಸ್ ತುಂಬ ಚೆನ್ನಾಗಿ ಸೌಂಡ್ ಆಗ್ತಾ ಇದೆ. ಸೊ 3ನೇ ಚಿತ್ರ ಹ್ಯಾಟ್ರಿಕ್ ಬಾರಿಸಲಿ ಅಂತ ಆಶಿಸ್ತಾ ಎಲ್ಲರಿಗೂ ಒಳ್ಳೆಯದು. ಥ್ಯಾಂಕ್ಸ್. ಡಿಸೈನ್ ಮಾಡಿ ಎಸ್ಪೆಷಲಿ ಮಗಳಿಗಾಗಿ ಹಾಡನ್ನ ಒಂದು ಪಿಕ್ಚರೇಷನ್ ಮಾಡಿದೆಯಲ್ಲ, ಅದೊಂದು ರೀತಿ ತಂದೆಗೆ ಚಾಲೆಂಜ್ ಅನ್ಸಲ್ವ? ಏನು ಚಾಲೆಂಜು ಅಂದರೆ ಎಲ್ಲೋ ಒಂದು ಕಡೆ ಮಗಳಿಗೆ ಮನೇಲಿ ಹೇಳೋದು ಸಿನಿಮಾ ಶೂಟಿಂಗಲ್ಲಿ ಮಗಳಿಗಾಗಿ ಹಾಡು ಮಾಡಿದೆ ಅನ್ನೋದು ಎಷ್ಟು ಖುಷಿ ಇದೆ. ಆ್ಯಕ್ಚುಲಿ ಅದು ತುಂಬ ಖುಷಿ. ನನಗೂ ಅದೇ ಈಗ ಫಸ್ಟ್ ನನ್ನ ಕರೆದೆ ಅಲ್ವಾ ನೀನು ಅಂತ. ಆ್ಯಕ್ಚುಲಿ ಹುಟ್ಟಿದಾಗಿದ್ದ ತುಂಬ ಸುಂದರಿ. ಆಯ್ತು ಬಿಡಮ್ಮ, ನಿಮಗೆ ಆಗಲಿ ಅದು. ಈಗ ವಿನಯ್ ರಾಜ್ಕುಮಾರ್ ಜೊತೆ ಒಂದು, ಯಾಕಂದರೆ ಅವ್ರು ತುಂಬ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಿ ನೋಡಿದ್ರೆ ಸೀನ್ಗಳ ನೋಡಿದಾಗ ಅನ್ಸುತ್ತೆ ನಮಗೆ ತುಂಬ ಸೈಲೆಂಟಾಗಿ ಕ್ಯಾರಿ ಆಗಿದೆ ಇಡೀ ಸಾಂಗು. ಬಟ್ ಆ ಅಟ್ಮಾಸ್ಫಿಯರ್ ಕೂಡ ಅದೇ ಥರ ಇದೆ ಸಬ್ಜೆಕ್ಟ್. ಸೊ ಹೇಗಿತ್ತು ಅವರು? ಸರ್, ವಿನಯ್ ಬಗ್ಗೆ ನಾನು ಈಗಲೂ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ. ನನಗೆ ಪರ್ಸ್ನಲಿ ಒಬ್ಬ ಒಳ್ಳೆ ಮನಸ್ಸಿನ, ಏನು ಹೇಳ್ತಾರೆ, ತುಂಬ ಒಳ್ಳೆ ಮನಸ್ಸು ಅಂತಾರಲ್ಲ, ಆ ಮನಸ್ಸು ನನಗೆ ತುಂಬ ಇಷ್ಟ ವಿನಯ್ ಹತ್ರ. ಆಮೇಲೆ ಆ್ಯಸ್ ಅನ್ ಆ್ಯಕ್ಟರ್ ಏನು ಬೇಕಾದ್ರೂ ಗ್ರಹಿಸಿ ಮತ್ತೆ ಅದನ್ನು ತೋರಿಸ್ಬೋದು. ನಾನು ಮತ್ತೆ ಸಿನಿಮಾಗಳು ನೋಡ್ತಾ ಇದ್ದ ಅವ್ರದ್ದೆಲ್ಲ ಸಿನಿಮಾಗಳನ್ನು ಆ ಗ್ರೋತ್ ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗ್ತಾ ಇದೆ. ಅವರಲ್ಲೆಲ್ಲ ಇದೆ, ಅವರು ಎಕ್ಸ್ಪ್ಲೋರ್ ಮಾಡಿಲ್ಲ ಅಷ್ಟೇ ವಿನಯ್ ಅವರು. ಅವ್ರು ಇಷ್ಟೇ ರಾಕ್ಷಸನೇ ನಾನು ಕಂಡಂಗೆ. ಮೋಸ್ಟ್ ಪ್ರಾಬ್ಲಿ ಈ ಸರಿ ತುಂಬ ಪ್ರಯತ್ನ ಪಟ್ಟಿದ್ವಿ, ಅವರು ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟಿದ್ದಾರೆ. ನನಗೆ ಪರ್ಸನಲಿ ಅವ್ರು ವಿನಯ್ ಆ್ಯಕ್ಟರ್ ಆಗಿ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ವ್ಯಕ್ತಿತ್ವ ಇರುವಂಥ ಮನುಷ್ಯ. ನನಗೆ ನಿಜವಾಗ್ಲೂ ಬಂಗಾರನೇ. ನಾಗಾರ್ಜುನ್ ಸರ್, ನಿಮ್ಮ 3 ಜನ ಫಸ್ಟ್ ಆ ವರ್ಲ್ಡ್ ನಮಗೆ ತೋರಿಸ್ತಾರೆ. ಅದು ಮೇಯ್ನ್ ಇಲ್ಲಿ ಕಂದಮ್ಮನ ನಾವು ತರಕ್ಕೆ ಒಂದು ಕಾರಣ. ಯಾಕಂದರೆ ಸಿಟಿ ಲೈಟ್ಸ್ ಅಂತ ನಾವು ಹೇಳಿದಾಗ ಆ ಸಿಟಿ ಲೈಟ್ಸಲ್ಲಿ ಒಂದು ಯಾವಾಗಲೂ ಒಂದು ಸಿಟಿಲಿ ಒಂದು ಗ್ರೇ ಸೈಡು ಇರುತ್ತೆ, ಒಂದು ಮುಗ್ಧತೆ ಇರುತ್ತೆ. ಆ ಮುಗ್ಧತೆ ಸೈಡೇ ಕಂದಮ್ಮ. ಸೊ ಒಂದು ಕಂದ ಅನ್ನೋ ಪದದಲ್ಲಿರೋ ಆ ಇನ್ನೋಸೆನ್ಸ್ನ, ಅದಕ್ಕಿಂತ ಇನ್ನೊಂದು ಇನ್ನೋಸೆನ್ಸ್ ಪದ ನಂಗೆ ಅನಿಸ್ಲಿಲ್ಲ. ಸೊ ಅದಕ್ಕೆ ನಾವು ಕಂದಮ್ಮಯಿಂದನೇ ಶುರು ಮಾಡೋಣ ಅಂತ ನಾವು ಕಂದಮ್ಮ ಅಂತ ಇದೆ ಸರ್. ಹೇಳಿ, ನಡೆಯೋ ಥರ ಇದ್ದಾಗ ತುಂಬ ಮ್ಯಾಚ್ ಆಗುತ್ತೆ. ಇಲ್ಲಾಂದರೆ ತುಂಬ ಲಿಪ್ ಮಾಡ್ಕೊಂಡು ಕೂತ್ಕೊಂಡ್ರೆ ವರ್ಕ್ ಆಗಲ್ಲ ಅಂತ. ಎಲ್ಲ ಸೀಕ್ವೆನ್ಸ್ ಬರಲ್ಲ, ಕೆಲವು ಸೀಕ್ವೆನ್ಸ್. ಅಂದಾಗಿ ನಾನು ಇದನ್ನು ಮೂಮೆಂಟ್ಸಲ್ಲೇ ತೆಗೆಯೋಣ. ಆಮೇಲೆ ಆ ಪ್ರೀತಿನ ಯಾರೋ ಕತ್ತು ನೋಡ್ತಾ ಇದ್ದಾರೆ ಕೂಡ ಅಂತ ಅನ್ನಿಸ್ಬೇಕು. ಅಲ್ಲೆಲ್ಲೋ ಒಂದು ವಿಷಯ ಇಟ್ಟಿದ್ದೀನಿ, ನೀವು ಅಬ್ಸರ್ವ್ ಮಾಡಿದರೆ ಆ ಮಕ್ಕಳಿಗೆ ಅಲ್ಲೆಲ್ಲೋ ತಿನ್ಬೇಡ ಅಂತ ಹೇಳೋದು, ಮತ್ತೊಂದೇನೋ ಆ ಥರದ್ದೆಲ್ಲ ಸೇರಿಸಿ ಒಂದು ಸಾಂಗ್ ಮಾಡಿದ್ವಿ. ಜಂಕ್ ಫುಡ್ ಬೇಡ ಅಂತ ಹೇಳಿದ್ರೆ ಹೌದು. ಯಾಕಂದರೆ ಮೊನ್ನೆ ಆ ಒಂದು ಯಾವುದೋ ಒಂದು ಕೆಂಪುದು ಇರೋದ್ರಿಂದ ಯಾರೋ ಅದೆಲ್ಲ ಲೈಕ್ ಒಂದು ಮಗು ಸತ್ತೋಯ್ತು ಅಂತ ಕಾಣುತ್ತೆ, ತೀರ್ಕೊಳ್ಳಿತ್ತು ಅಂತ ಕಾಣುತ್ತೆ. ಅದೊಂದು ಮೆಸೇಜು. ಜಂಕ್ ಫುಡ್ ಅಂಗಡಿಗಳಲ್ಲಿ, ಕೆಲವು ಅಂಗಡಿಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಹಾಕಿ ಅದೆಲ್ಲ ತುಂಬ ಕ್ಯಾನ್ಸರ್ಗೆ ಸಪೋರ್ಟಿವ್ ಆಗಿರುತ್ತೆ ಮಕ್ಕಳಿಗೆ ಅಂತೇಳಿ ಅದು ಬೇಡ ಅನ್ನೋ ಒಂದು ಆಸೆ ಕೂಡ ಇದೆ. ಅದನ್ನು ಸಣ್ಣದಾಗಿ ಟ್ರೈ ಮಾಡಿದ್ದೀನಿ. ಅದು
ಸರ್ ವಿನಯ್ ಸರ್, ಗ್ರಾಮಾಯಣ ಸಿನಿಮಾ ನೋಡಿ ಬಂದ ನಂತರ ತುಂಬ ಜನ ಫ್ಯಾನ್ಸ್ ಮಾತಾಡಿದ್ದು ಈ ಸಿನಿಮಾದಲ್ಲಿ ಬೇರೆ ರೇಂಜಲ್ಲಿ ವಿನಯ್ ಅವರು ತೋರಿಸಿದ್ದಾರೆ, ಬಟ್ ಸಿಟಿ ಲೈಟ್ಸಲ್ಲಿ ವಿಜಯ್ ಅವರು ಇನ್ನೂ ಬೇರೆ ರೇಂಜಲ್ಲಿ ತೋರಿಸಿದ್ದಾರೆ ಅನ್ನೋದೊಂದು ಟಾಕ್ ಇದೆ. ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್, ಇನ್ ಟರ್ಮ್ಸ್ ಆಫ್ ಯುವರ್ ಅಂದ್ರೇನೋ ಎಕ್ಸ್ಟ್ರೀಮ್ ಲೆವೆಲ್ನ ಆ್ಯಕ್ಟಿಂಗ್ ಇಲ್ಲಿ ಬಂದಿದೆ ಅಂತ ಮಾತಿದೆ, ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ. ಅಂದರೆ ಇದರಲ್ಲಿ ವಿಜಯ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಕಂಫರ್ಟ್ ಅಂತ ಫೀಲಿಂಗ್ಸ್ ಇರುತ್ತೆ. ಸೊ ಅದರಲ್ಲಿ ತುಂಬ ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡ್ಬೋದು. ಆಮೇಲೆ ಈ ಸಿನಿಮಾದಲ್ಲಿ ಒಂದಷ್ಟು ಒಳ್ಳೆ ಸಿಚುವೇಶನ್ಸ್ಗಳಿದೆ. ಸೊ ಆ ಸಿಚುವೇಶನ್ಸಿಂದ ಆ್ಯಕ್ಟಿಂಗ್ ಇನ್ನೂ ಚೆನ್ನಾಗಿ ಆಚೆ ಬಂದಿರ್ಬೋದು ಅಂತ ಅನಿಸುತ್ತೆ. ಬಟ್ ಒಂದಷ್ಟು ಸೀಕ್ವೆನ್ಸಸ್ ತುಂಬ ಖುಷಿಯಿಂದ ತುಂಬ ಎಂಜಾಯ್ ಮಾಡಿ ಶೂಟ್ ಮಾಡಿದ್ವಿ. ಅದರಿಂದ ತುಂಬ ಚೆನ್ನಾಗಿತ್ತು. ಮೋನಿಶಾ ಅವರೇ, ಇದು ನಿಮ್ಮ ಚೊಚ್ಚಲ ಸಿನಿಮಾ, ಜೊತೆಗೆ ಅಪ್ಪನ ನಿರ್ದೇಶನದಲ್ಲಿ ಮಾಡಿರುವಂತಹ ಸಿನಿಮಾ. ಇದು ಎಷ್ಟು ವಿಭಿನ್ನವಾಗಿ ಕಾಣಿಸುತ್ತೆ, ಜೊತೆಗೆ ಏನು ಕಲ್ತ್ರಿ ಈ ಸಿನಿಮಾದಿಂದ ಒಟ್ಟು ಜರ್ನಿ? ಹೌದು, ನನ್ನ ಫಸ್ಟ್ ಸಿನಿಮಾ ಅಪ್ಪ ಡೈರೆಕ್ಟ್ ಮಾಡ್ತಾ ಇರೋದು. ಇಟ್ಸ್ ಎ ವೆರಿ ಬಿಗ್ ಡೀಲ್ ನನಗೆ. ಕಲಿಯೋ ವಿಷಯಕ್ಕೆ ಬಂದರೆ ಫಸ್ಟ್ ಡೇಯಿಂದ ಇವತ್ತವರೆಗೂ ನಾನು ಇನ್ನೂ ಕಲಿತಾನೇ ಇದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಫಾರ್ಚುನೇಟ್, ಅದು ನಮ್ಮ ಅಪ್ಪನಿಂದಲೇ ಕಲಿತಾ ಇದ್ದೀನಿ ನನ್ನ ಫಸ್ಟ್ ಸಿನಿಮಾಯಿಂದ ಅಂತ ನಂಗೆ ತುಂಬ ಖುಷಿ ಇದೆ. ಸೆಟ್ಟಲ್ಲಿ ಆ್ಯಕ್ಚುಲಿ ನಮ್ಮಪ್ಪ ನಾನು ತುಂಬ ಕ್ಲೋಸ್ ಅದರ್ವೈಸ್, ಬಟ್ ಸೆಟ್ಟಿಗೆ ಹೋದರೆ ತುಂಬ ಪ್ರೊಫೆಷ್ನಲ್ ಆಗಿ ಏನು ಕಂದಮ್ಮ ಅಂತ ಕರೀತಾರೆ ನಾನು ಅದರ್ವೈಸ್. ಬಟ್ ಸೆಟ್ಟಲ್ಲಿ ಮೋನಿಶಾ ಮಾಡೋದು ತುಂಬ ಪ್ರೊಫೆಷ್ನಲ್ ಆಗಿ ಸ್ಟ್ರಿಕ್ಟ್ ಆಗಿ ಮಾಡಿಸಿದ್ದಾರೆ. ಸೊ ಅದೊಂದು ಸೈಡ್ ನೋಡಿದೆ ನಮ್ಮ ಅಪ್ಪಂದ್ರೆ ನಾನು. ಇದೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಓವರ್ ಆಲ್ ಇಟ್ಸ್ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಈ ಥರ ಪಾರ್ಟ್ಗಳು ತುಂಬ ಬರ್ಬೋದೇನೋ ಸಿಟಿ ಲೈಟ್ಸಲ್ಲಿ ಅಂತ ನಾವು ವೇಟ್ ಮಾಡ್ತಾ ಇದ್ವಿ. ಅಂದರೆ ಲವ್ ಜೊತೆ ಇದು ಮಾಡಬೇಡ್ರಪ್ಪ ಅನ್ನೋದನ್ನ ಹೇಳೋದು ಎಷ್ಟು ಚಾಲೆಂಜಸ್ ಇರ್ಬೋದು. ಆದರೆ ನೀವು ಸಿನಿಮಾ ನೋಡಿದ್ರೆ ಅರ್ಥ ಅಂದರೆ ಏನೇನೋ ಪ್ರಯತ್ನ ಪಟ್ಟಿರ್ತಾರೆ. ಯಾವಾಗಲೂ ಒಬ್ಬ ನಿರ್ದೇಶಕ ಆಗ್ಬೋದು, ಒಬ್ಬ ಪೇಂಟರ್ ಆಗ್ಬೋದು, ಒಬ್ಬ ಮ್ಯೂಸಿಷಿಯನ್ ಆಗ್ಬೋದು, ಒಬ್ಬರು ರಿಲೀಸಿಸ್ಟ್ ಆಗ್ಬೋದು, ತುಂಬ ಅನುಭವಗಳನ್ನ ತುಂಬಿ ಒಂದು ಒಳ್ಳೆಯ ಅರ್ಥ ಸಿಗಲಿ ಅಂತ ಪ್ರಯತ್ನ ಪಡ್ತಾರೆ. ಅರ್ಥ ಸಿಕ್ಕಿದ್ರೆ ತುಂಬ ಸಾರ್ಥಕ ಅನಿಸುತ್ತೆ. ಓಕೆ ಸರ್, ಲಾಸ್ಟ್ ಟೈಮ್ ಆದಂಥ ಸಿನಿಮಾ, ನಿಮ್ಮ ಡೈರೆಕ್ಷನ್ ಆದಂಥ ಸಿನಿಮಾಗಳಲ್ಲಿ ಕ್ರೈಮ್ ಜೊತೆ ಕಾಮಿಡಿಯನ್ನು ಕೂಡ ಹೇಳ್ತಾ ಹೋಗ್ತಾ ಇದೆ. ಇಲ್ಲಿ ಲವ್ ಜೊತೆ ಕಾಮಿಡಿ ಇದ್ದೇ ಖಂಡಿತ ನಾನು ಕಾಮಿಡಿ ಇದ್ದರೆ ಸಿನಿಮಾನೇ ಮಾಡಲ್ಲ. ನನಗೆ ಈ ಸತಿ ನಮ್ಮಲ್ಲ ಮಲ್ಲ ಮತ್ತು ನಮ್ಮ ತುಂಬ ದೊಡ್ಡ ಫೈಟ್ ಮಾಸ್ಟರ್ ವಿನೋದ್ ಅವರು ಕಾಮಿಡಿ ಮಾಡಿದ್ದಾರೆ ಈ ಸತಿ. ಅದೇ ನಿಮ್ಗೆ ಹೊಸ ಥರ ಕಾಣುತ್ತೆ. ಆ್ಯಸ್ ಇಟ್ ಈಸ್ ಜಾಕ್ ಇದ್ದಾರೆ ಅವರು. ಲಾಸ್ಟ್ ಟೈಮು ಜಾಲಿ ಅಂತದ್ದು, ಈ ಸತಿ ಹ್ಯಾಪಿ ಎವ್ರಿಬಡಿ ಶುಡ್ ಬಿ ಹ್ಯಾಪಿ ಅಂತ ಬರ್ತಾರೆ ಈ ಸರಿ. ಜಾಕ್ ಅದು ವಿಶೇಷವಾಗಿರುತ್ತೆ. ಆಮೇಲೆ ಪ್ರಯತ್ನ ಎಲ್ಲ ಆರ್ಟಿಸ್ಟ್ಗಳು ನಗ್ಸಕ್ಕೆ ಟ್ರೈ ಮಾಡ್ತಾರೆ. ಇವನ್ ವಿನಯ್ ಅವರು ಅಷ್ಟೇ ಕೂಡ. ನಾನು ನಗು ಇದ್ದರೆ ಸಿನಿಮಾ ಮಾಡಲ್ಲ ಸರ್. ತುಂಬ ಸೊಪ್ಪು ನೋಡೋಕ್ಕಾಗಲ್ಲ, ತುಂಬ ಸೀರಿಯಸ್ ಆಗೂ ನೋಡೋಕ್ಕಾಗಲ್ಲ. ಅದನ್ನು ಕಂಪೋಸ್ ಮಾಡೋದು, ಲಿರಿಕ್ಸ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾಡ್ತೀವಿ. ಅಂದರೆ ನಾನೆಲ್ಲೋ ಟ್ಯೂನ್ ಮಾಡೋದು, ಇವ್ರು ಕಳಿಸೋದು ಆ ಥರ ಏನಿಲ್ಲ. ನಾವೆಲ್ಲ ಒಂದು ಕೊಲಾಬ್ರೇಷನಲ್ಲಿ ಇದ್ದೀವಲ್ವ. ಸೊ ಸರ್ ಮೇಕ್ಸ್ ಇಟ್ ವೆರಿ ಈಸಿ. ಜವಾಬ್ದಾರಿ ತುಂಬಾ ಇದೆ, ಬಟ್ ಈಸಿ ಮಾಡ್ತಾರೆ. ಅದು ತುಂಬ ಇಂಪಾರ್ಟೆಂಟ್. ಅದು ಡೈರೆಕ್ಟರ್ದು ಸ್ಪೆಷಾಲಿಟಿ. ಅಂದರೆ ನಿಮ್ಮ ಎಂಟೈರ್ ಸಬ್ಜೆಕ್ಟನ್ನು ಕೇಳಿದ್ರೆ ಕ್ಯಾರಿ ಆಗುತ್ತೆ ಹೇಗೆ? ಸಾರಿ ಸರ್, ಎಂಟೈರ್ ಸಬ್ಜೆಕ್ಟ್ ಕೇಳಿದ್ರೆ ಕ್ಯಾರಿ ಆಗುತ್ತೆ. ಕೆಲವು ಸರಿ ಏನಾಗುತ್ತೆ, ಬರೀ ಪರ್ಟಿಕ್ಯುಲರ್ ಸೀನ್ ಟು ಸೀನ್ ಹೇಳ್ತಾರೆ. ಎಸ್, ನಿಮ್ದು ಹೇಗೆ ಅಂತ ಅಂದರೆ ಎಂಟೈರ್ ಸಬ್ಜೆಕ್ಟ್ ಹೇಳ್ತಾರೆ ಸರ್. ಅವ್ರ ವರ್ಲ್ಡ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ನಮಗೆ. ಸೊ ಮತ್ತೆ ನಮಗೆ ಆಪ್ಷನ್ಸ್ ಕೊಡ್ತಾರೆ. ಅಂದರೆ ಯಾವ ರೀತಿ, ಯಾವ ಸಿಚುವೇಶನ್ಗೆ ಯಾವ ರೀತಿ ನಾವು ಕಂಪೋಸ್ ಮಾಡ್ಬೋದು. ಸೊ ಓಪನ್ ಆಗಿಬಿಡ್ತಾರೆ. ಮತ್ತೆ ಪುನಃ ನಾವು ಒಟ್ಟಿಗೆ ಸೇರಿ ಎಲ್ಲರೂ ಒಂದು ಕನ್ಕ್ಲೂಷನ್ ಬರ್ತೀವಿ ಸರ್. ನಾಗಾರ್ಜುನ, ಈಗ ಕಂದಮ್ಮ ಹಾಡಾದ್ಮೇಲೆ ಇನ್ನು ಯಾವ್ಯಾವ್ದು ಭಾಳ ಇಂಪ್ಯಾಕ್ಟ್ ಆಗುವಂಥದ್ದು ಹಾಡುಗಳನ್ನ ನೀವು ಶೇಪ್ಕೋಬೋದು ಸರ್? ಇದಾದಮೇಲೆ ಇನ್ನೊಂದು ಸಾಂಗ್ ಇದೆ. ಅದು ಕಂಪ್ಲೀಟ್ಲಿ ಬೇರೆನೇ ಶೇಡ್ ಅನ್ನಲ್ಲ, ಬಟ್ ಅದರಲ್ಲಿ ಇದಕ್ಕಿಂತ ತುಂಬ ಇಂಟೆನ್ಸ್ ಆಗಿರೋವಂಥ ಎಕ್ಸ್ಪ್ಲನೇಷನ್ ನಾವು ಕೊಟ್ಟಿದ್ದೀವಿ ಸಾಂಗಲ್ಲಿ. ಪ್ರೀತಿ ಬಗ್ಗೆ ಯಾಕೆ ಎರಡು ತುಂಬ ಇಂಟೆನ್ಸ್ ಪ್ರೀತಿ ಇದ್ರಲ್ಲಿ ನಾವು ಹೋಗಿದ್ದೀವಿ ಅಂತಂದರೆ, ನಾನು ನೋಡಿರೋದು ಇತ್ತೀಚೆಯ ದಿನಗಳಲ್ಲಿ ಪ್ರೀತಿಲಿ ಮುಗ್ಧತೆ ಕಮ್ಮಿ ಆಗ್ತಾ ಇದೆ. ಆ ಮುಗ್ಧತೆನ ಎತ್ತಿ ಹಿಡಿಬೇಕು ಅಂತ ಈ ಎರಡು ಹಾಡನ್ನ ನಾವು ಸಿಟಿ ಲೈಟ್ಸ್ ಇದು ಮಾಡಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಸಾಂಗ್ ಅಗೇನ್ ನಾವು ಮಾಸ್ ಸಾಂಗ್, ಇನ್ನೊಂದು ಸಾಂಗ್ ಅದರಲ್ಲಿದೆ. ಸೊ ಒಟ್ಟು ನೆಕ್ಸ್ಟ್ ಇನ್ನೂ 2 ಹಾಡು. ಅದ್ರ ಜೊತೆಗೆ ಸರ್ ಹೇಳಿದಂಗೆ ಇನ್ನು 4 ಹಾಡು ಬರೋದಿದೆ. ಇನ್ನೊಂದು ರಿಲೀಸ್ ಮಾಡಿಲ್ಲ. ಅದು ಥೀಮ್ ಸಾಂಗ್ ಅಂತ ಆಲ್ರೆಡಿ ಟೀಸರ್ ಜೊತೆಗೆ ಬಿಟ್ಟಿದ್ರು. ಅನ್ಸುತ್ತೆ ಬಹುಶಃ 4 ರಿಂದ 5 ಸಾಂಗ್ ಆಗ್ಬೋದು ಚರಣ್. ಆಲ್ಮೋಸ್ಟ್ 5 to 6 ತುಂಬ ಒಳ್ಳೆ ಸಾಂಗ್. ಅಂದರೆ ಥಿಯೇಟ್ರಲ್ಲಿ ಕೂತ್ರೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಅದಂತೂ ಕನ್ಫರ್ಮ್ ಈ ಸತಿ.
ತುಂಬ ಚೆನ್ನಾಗಿ, ನಾನು ಹೇಳೋದು ಬೇಡ, ತಾವು ನೋಡಿ ಕಷ್ಟಪಟ್ಟು ಮಾಡಿದ್ದೀವಿ, ತಾವು ನೋಡಿ. ಸರ್ ವಿಜಯ್ ಸರ್ ಸರ್ ಈಗ ಮೊದಲು ಚಿತ್ರರಂಗಕ್ಕೆ ತಾವು ನಟರಾಗಿ ಬಂದ ಮೇಲೆ ಇವಾಗ ಡೈರೆಕ್ಷನ್ ಕೂಡ ಹೋಗ್ತಾ ಇದ್ದೀರಾ. ಈಗಲೇ ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟರು ಮೇನ್ ಸ್ಟ್ರೀಮ್ನವರು ವರ್ಷಕ್ಕೆ ಒಂದು ಸಿನಿಮಾನು ಮಾಡೋಕ್ಕಾಗ್ತಾಯಿಲ್ಲ ಅಂತಾರೆ. ಸೊ ಡೈರೆಕ್ಷನ್ ಜೊತೆಗೆ ಸಿನಿಮಾ ತಮ್ಮದು ನೆಕ್ಸ್ಟ್ ಯಾವ್ದು ಬರುತ್ತೆ ಮತ್ತು ಅವ್ರ ಪ್ರಾಜೆಕ್ಟಲ್ಲಿ ಇದ್ದೀರಾ ಅಂತ? ನೆಕ್ಸ್ಟು ನನಗೆ ನನ್ನ ಅಸೋಸಿಯೇಟ್ ವೀರನೇ ಡೈರೆಕ್ಟ್ ಮಾಡ್ತಾನೆ. ಕಥೆ ಎಲ್ಲ ಆಗಿದೆ, ಸಿಟಿ ಲೈಟ್ಸ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಕೆಲವೊಂದು ಎಲ್ಲಾನು ಮಾತಲ್ಲಿ ಹೇಳಬೇಕು ಅನ್ನೋದೇನಿಲ್ಲ. ಈಗ ವಿಜಯ್ ನಿರ್ದೇಶಕರ ಜೊತೆ ಕೆಲಸ ಮಾಡಿದಾಗ ಅವರ ಅನುಭವಗಳನ್ನ ಹೇಳಿರ್ತಾರೆ. ಯಾವಾಗಲೂ ಅದೊಂದು ಮಾತು ಬರೆಯೋದು ಆ್ಯಕ್ಚುಲಿ ಸಂಭಾಷಣೆ ಅಲ್ಲ, ಎಲ್ಲಿ ಮಾತು ಬರೀಬೇಕು ಅನ್ನೋದು ಸಂಭಾಷಣೆ. ಎಲ್ಲಿ ಎಷ್ಟು ಬರೀಬೇಕು, ಯಾವ್ದು ಬರೀಬೇಕು. ನಾನು ಯಾವಾಗಲೂ ಹೇಳೋದು ಅದೇ, ಡೈರೆಕ್ಟರ್ ಅಂತ ಹೇಳಿದ ತಕ್ಷಣ ನಾವು ಯಾವಾಗಲೂ ಒಬ್ಬ ಅಡುಗೆಯವ್ರನ್ನ ಕಂಪೇರ್ ಮಾಡ್ಕೊತೀವಿ. ನಾವು ಅಡುಗೆ ಚೆನ್ನಾಗಿ ಕಲ್ತಿದ್ದೀವಿ ಅನ್ನೋದಲ್ಲ, ಎಷ್ಟು ಜನಕ್ಕೆ ಮಾಡ್ತೀವಿ, ಎಷ್ಟು ಟೇಸ್ಟಾಗಿ ಮಾಡ್ತೀವಿ ಅನ್ನೋದು ಮುಖ್ಯ. ಪ್ರೊಡ್ಯೂಸರ್ ಆಗ್ತಾರೆ ಅಂದ್ಬಿಟ್ಟು 50 ಜನ ಇರೋ ಜಾಗದಲ್ಲಿ 100 ಜನಕ್ಕೆ ಮಾಡ್ಬಿಡೋದು, ಅದೊಂದು ಇದು ಗೊತ್ತಿರಬೇಕು. ಸೊ ಮಾತು ಸಿಟಿ ಲೈಟ್ಸ್ ಅನ್ನೋ ವಿಚಾರದಲ್ಲಿ ಬಂದಾಗ ತುಂಬ ಕಡೆ ಎಕ್ಸ್ಪ್ರೆಷನ್ಸ್. ಈಗ ನಮ್ಮ ವಿನಯ್ ಅವರು ಒಂದು ಶಾರ್ಟು ನಾವು ಇನ್ನೂ ಏನು ಎಡಿಟಿಂಗ್ ಟೇಬಲಲ್ಲಿ ಇದ್ದೀವಿ ಅಷ್ಟೇ, ಅಲ್ಲೇ ಎಲ್ಲರೂ ಒಂಥರ ಅಳಿಸೋ ಥರದ್ದು ಇದು. ಇನ್ನೊಂದು ಕಾಮಿಡಿ ಅಂತ ಬಂದಾಗ ಹೊಸ ನಟಿ ನಮ್ಮ ವಿಜಯ್ ಅವರ ಮಗನ ಕ್ಲಾಸ್ಮೇಟ್ ಬೋನವಲ್ಲಿ ಅಂತ ಕ್ಯಾರೆಕ್ಟ್ರು ಮಾಡಿದ್ದಾರೆ. ಎಷ್ಟು ನಗಿಸ್ತಾರೆ ಅಂದರೆ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ಬರ್ತಿರೋದು. ಎಲ್ಲ ಅಭಿನಯದಲ್ಲೇ, ಸಂಭಾಷಣೆ ಕಮ್ಮಿ ಇದ್ರೂ ಅಭಿನಯದಲ್ಲಿ ಓಡ್ಕೊಂಡು ಹೋಗ್ತಾರೆ. ಮತ್ತು ನಮ್ಮ ವಿನೋದ್ ಮಾಸ್ಟರ್, ಆ್ಯಕ್ಷನ್ ಮಾಸ್ಟರ್ ಅವರು, ದೊಡ್ಡ ದೊಡ್ಡ ಸಿನಿಮಾಗಳು ಕೆಲಸ ಮಾಡಿದವರು, ಅವರು ಕಾಮಿಡಿ ಪಾತ್ರ ಮಾಡಿದ್ದಾರೆ. ನಮ್ಮಲ್ಲ ಅವ್ನು ನಗೋದು, ಅವನಿಗೆ ನಗೋದು ಆದರೆ ಅದೊಂದು ಅದೇ ಸಿಗ್ನೇಚರ್ ಆಗಿದೆ. ಜಾಲಿ ಜಾಕ್ ಅವರು ಎಲ್ಲ ಫೆಮಿಲಿಯರ್ ಫೇಸಸ್ಸೇ ನಮ್ಮ ಸಲಗ ಭೀಮಾ ಟೀಮು. ತುಂಬ ಚೆನ್ನಾಗಿ ಮೈಸೂರು ಮನೆಗೆ ಮುಖ್ಯಮಂತ್ರಿ ಆ ಥರ ಸುಮಾರು ನಾಟಕಗಳು ಮಾಡಿದೆ. ವಿಜಯನ ತುಂಬ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ನಾನು ವೇಟಿಂಗ್. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇದು ಅದು ವಸಂತ ಬಾಮ ಕಂಪಾಸ್ ಜಲ್ದಿ ಬರಬೇಕು. ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ನನ್ನ ಬೆಸ್ಟ್ ನಾನು ಕೊಟ್ಟಿದ್ದೀನಿ. ನಾನು ರಂಗಭೂಮಿ ಕಲಾವಿದೆ ಮತ್ತು ನಿರ್ದೇಶಕಿ ಕೂಡ. ಆನ್ ಸ್ಕ್ರೀನ್ ಇದು ಫಸ್ಟ್ ಟೈಮ್, ತುಂಬ ಎಕ್ಸೈಟ್ ಆಗಿದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ವನಿತಾ, ನಾನು ರಂಗಭೂಮಿ ಕಲಾವಿದೆ. ಸೊ ಇದೊಂದು ನಾವೆಲ್ಲ ಜಾಗ ಖಾಲಿಯಾಗಿ ಹುಡುಕ್ತಾ ಇರ್ತೀವಿ, ನಮ್ಮ ಟ್ಯಾಲೆಂಟ್ ತೋರ್ಸೋಕೆ ಜಾಗ ಬೇಕು ಅಂತ ಇರ್ತೀವಿ. ಅದೇ ರೀತಿಯಲ್ಲಿ ನಮ್ಮನ್ನು ಗುರುತಿಸಿ ನಿಮ್ಗೊಂದು ಚಾನ್ಸ್ ಕೊಡ್ತೀವಿ, ಇದರಲ್ಲಿ ನೀವು ಏನು ಮಾಡ್ತೀರೋ ಮಾಡಿ ಅಂತ ಒಂದು ಒಳ್ಳೆ ಜಾಗವನ್ನು ಕೊಟ್ಟಿದ್ದಾರೆ ವಿಜಯ್ ಸರ್ಗೆ ಮತ್ತು ನಮ್ಮ ಕಂಪ್ಲೀಟ್ ಟೀಮ್ಗೆ ಥ್ಯಾಂಕ್ ಅಂತ ಹೇಳ್ತಾ, ನೀವು ಯಾವ್ದಾರ ಕಾಯ್ತಾ ಇದ್ರೆ ನಾವು ಅದೇ ರೀತಿ ಕಾಯ್ತಾ ಇದ್ವಿ. ಒಂದು ಸಾಂಗಲ್ಲಿ ಒಳ್ಳೆ ರಿವ್ಯೂಗಳು ಬರ್ತಾ ಇದೆ. ಸೊ ತುಂಬ ಈಗರಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಹೋಪ್ಫುಲಿ ಇಸ್ ದ ಸಕ್ಸಸ್. ಥ್ಯಾಂಕ್ ಯು. ಮಂಗಳಮುಖಿಯರು ಅಂದರೆ ಕಟ್ಟ ಕಡೆಯದಾಗಿ ನೋಡುವಂಥ ಒಂದು ಸಂಸ್ಕೃತಿ ಅವಾಗಿತ್ತು. ಅದು ಹಾಕುವುದು ನಾವೆಲ್ಲರೂ ಮನುಷ್ಯರೇ. ಬಹುಶಃ ನಮ್ಮನೇಲೇ ನನ್ನ ಮಕ್ಕಳು, ನಮ್ಮ ಅಕ್ಕ ತಂಗಿರೋ, ನಾವು ಯಾರೋ ಆಗಲಿ ನಮಗೂ ಒಂದು ಸ್ಥಾನ ಬೇಕಾಗುತ್ತೆ, ಎಲ್ರಿಗೂ ಒಂದು ಸಮಾನತೆ ಬೇಕು. ಹಾಗಾಗಿ ನನ್ನ ಸಿನಿಮಾಲಿ ನಾನು ನನ್ನ ಸ್ಕ್ರಿಪ್ಟಲ್ಲಿ ಇವ್ರಿಗೂ ಸಹ ಒಂದು ಸಮವಾಗಿರುವಂಥ ಪಾತ್ರ, ಅಂದರೆ ಅವರು ಕೂಡ ನಮಗೆ ಯಾವಾಗಲೂ ಜೊತೆಲಿರಬೇಕು ಅನ್ನೋ ಒಂದು ಆಸೆಗೆ ಬೇರೆಯವರು ಬೇರೆ ರೀತಿ ನೋಡ್ಬೋದು, ಬಟ್ ನಾನು ಅವ್ರನ್ನ ತುಂಬ ಗೌರವವಾಗಿ ನೋಡ್ತೀನಿ. ಈ ಸಿನಿಮಾಲಿ ಮುಖ್ಯ ಪಾತ್ರದಲ್ಲಿ ನಿಂತು ತುಂಬ ದೊಡ್ಡ ಮಟ್ಟಕ್ಕೆ ಸಿನಿಮಾನ ಖಂಡಿತವಾಗ್ಲೂ ಇವರು ಕೂಡ ಗೆಲ್ಲಿಸ್ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಉಮಾಶ್ರೀಯಮ್ಮ ಅವರ ಸಪ್ರೇಟಾಗಿ ಕರೆದು ತೋರಿಸ್ತೀನಿ. ಎಸ್, ಉಮಾಶ್ರೀಯಮ್ಮ ಅವ್ರ ಜೊತೆ ಇರೋರು ಇವರೇ. ಈ ಸಾಂಗಲ್ಲಿ ಬರ್ತಾ ಇದ್ದೀವಿ, ಇನ್ನೊಂದ್ಸರಿ ಸಾಂಗ್ ಪ್ಲೇ ಮಾಡ್ತೀನಿ. ನಮ್ಮ ಜೊತೆ ಕಂಪ್ಲೀಟ್ ಟ್ರಾವೆಲ್ ಮಾಡಿದ್ರು. ನೀನು ಹೇಳ್ಬೇಕು ಹೇಗೆ ಅನ್ನಿಸ್ತು ಅಂತ. ನಮಗೆ ತುಂಬ ಸಂತೋಷವಾಯಿತು. ಸಾರ್ ಬಂದು ನಮ್ಮಂಥವ್ರಿಗೂ ಒಂದು ಚಾನ್ಸ್ ಕೊಟ್ಟು ಫಿಲಮಲ್ಲಿ ತಗೊಂಡು ಬಂದು ತೋರಿಸಿದ್ದಕ್ಕೆ ಸಾರ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನಮಗೆ ಯಾರು ಅವಕಾಶ ಕೊಟ್ಟಿಲ್ಲ, ಆದರೆ ಸರ್ ಅವಕಾಶ ಕೊಟ್ಟರು. ಅವ್ರಿಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಫಿಲಮ್ ಬಂದ್ಮೇಲೆ ಆಯ್ತು. ಯಾಕೆ ನನಗೆ ಮಂಗಳಮುಖಿ ಇರೋದು ಯಾವಾಗಲೂ ಮಂಗಳಾಗಿ ಒಳ್ಳೆಯದು. ನನಗೆ ತುಂಬ ಇಷ್ಟ, ತುಂಬ ಗೌರವ ಇದೆ ನನಗೆ ಅವ್ರ ಮೇಲೆ. ಯಾವಾಗಲೂ ಅವರು ನನಗೆ ಚೆನ್ನಾಗಿರ್ಬೇಕು, ಎಲ್ರಿಗೂ ಅವ್ರಿಗೂ ಒಂದು ಸಮಾನತೆ ಇರಬೇಕು ಸಮಾಜದಲ್ಲಿ, ಅವ್ರಿಗೂ ಎಲ್ಲ ಹಕ್ಕುಗಳು ಸಿಗಬೇಕು, ಅವರು ಎಲ್ರಿಗೂ ಎಜುಕೇಟೆಡ್ಸ್ ಆಗಬೇಕು ಅನ್ನೋ ಆಸೆ ನನಗೆ. ತುಂಬ ದೊಡ್ಡ ಪಾತ್ರ ಸರ್, ಅದು ಹೇಳಂಗಿಲ್ಲ.
ತುಂಬ ಮುಖ್ಯ ಪಾತ್ರದಲ್ಲಿ ಬರ್ತಾರೆ, ಮತ್ತು ಈ ಸಾಂಗಲ್ಲಿ ಕೂಡ ಬರ್ತಾರೆ, ಬಂದು ಹೋಗ್ತಾರೆ. ಇವ್ರದ್ದೊಂದು ಟೀಮೇ ಇದೆ, ಇಡೀ ಟೀಮು ಸಿನಿಮಾನ ನಿಲ್ಲಿಸ್ಕೊಡ್ತಾರೆ ನನಗೆ. ಪ್ರತಿಯೊಬ್ಬ ಪಾತ್ರ ನಾನು ಯಾವಾಗಲೂ ಅಷ್ಟೇ, ಪ್ರತಿಯೊಬ್ಬರು ಲೈಕ್ ಪ್ರತಿಯೊಂದು ಸಣ್ಣ ಪಾತ್ರ ಮಾಡೋದು ನನಗದು ಮುಖ್ಯ ಪಾತ್ರ. ನನಗೆ ಸಣ್ಣ ಪಾತ್ರ ಅಲ್ಲ, ನನಗದು ಮುಖ್ಯ ಪಾತ್ರ. ತುಂಬ ಜನ ಇದ್ದಾರೆ ಸರ್, ತುಂಬ ಜನ, ಇನ್ನೂ ತುಂಬ ಜನ ಇದ್ದಾರೆ. ನಾವು ಕರೆದಿಲ್ಲ, ಎಂಡಲ್ಲಿ ಎಲ್ಲರನ್ನೂ ಕರೆಯೋಣ, ಲಾಸ್ಟ್ ಟ್ರೈಲರ್ ರಿಲೀಸ್ಗೆ ಎಲ್ಲರೂ ಕರೆಯೋಣ ಅನ್ನೋ ಆಸೆ. ಉಮಾಶ್ರೀ ಅಮ್ಮನ ಪಾತ್ರ ನಾನು ಹೇಳೋಂಗಿಲ್ಲ ಈಗ, ಪ್ಲೀಸ್. ಅಂದರೆ ಕಥೆನ ಬಿಟ್ಕೊಡೋದು ಬೇಡ ಅನ್ನೋ ಒಂದು ಆಸೆ ಬಂದು ದಯಮಾಡಿ ಸರ್. ತುಂಬ ಮುಖ್ಯ ಪಾತ್ರದಲ್ಲಿ ಇರ್ತಾರೆ, ಅವ್ರನ್ನ ನೆಕ್ಸ್ಟ್ ಕರೆದು ಅವ್ರದ್ದೊಂದು ಉಪದಬ್ಬ ಬೇರೆ ಮಾಡಬೇಕು. ನಾವು ಅವ್ರಿಗೆ ಹೇಳಿದ್ವಿ ಉಪದಬ್ಬ ಮಾಡ್ತೀವಿ ನಾವೆಲ್ಲರೂ ಸೇರಿ ಅಂತ. ನೆಕ್ಸ್ಟ್ ಅವ್ರು ಬರೋ ಟೈಮಲ್ಲಿ ಅವ್ರಿಗೊಂದು ಬರ್ಡೇ ಕೂಡ ಆಚರಿಸೋಣ ಎಲ್ಲರೂ ಸೇರಿ. ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ನನಗೆ. ಅಣ್ಣನ ಜೊತೆ ಅವತ್ತಿಂದ ಭೀಮಾ ಮಾಡಿದಾಗಿಂದನೂ ನನ್ನ ಜೊತೆಲೇ ಇಟ್ಕೊಂಡಿದ್ದಾರೆ. ಅವ್ರ ಹುಡುಗರು ನನ್ನ ಒಬ್ಬನ ಥರ ನೋಡ್ಕೊತಾ ಇದ್ದಾನೆ. ಇದೇ ಥರ ಯಾವಾಗಲೂ ಕೊನೆವರೆಗೂ ನನ್ನ ಅಣ್ಣ ಜೊತೆಲೇ ನನ್ನ ಜರ್ನಿ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ಕಾರ್ತಿಕ್. ಅಣ್ಣ ಜೊತೆ ಇದು 3ನೇ ಸಿನಿಮಾ. ಎಲ್ರಿಗೂ ನಮಸ್ಕಾರ. ಅಣ್ಣನ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಒಂದು ಗುರುಭ್ಯೋ ನಮಃ. ನನ್ನ ಹೆಸರು ಜಯಂತ್ ಕುಮಾರ್. ಸಿಟಿ ಲೈಟ್ಸ್ ಮೂವಿಲಿ ನಾನು ಪಾತ್ರ ಮಾಡಿದ್ದೀನಿ. ವಿಲನ್ ಗ್ಯಾಂಗಲ್ಲಿ ಚಾನ್ಸ್ ಕೊಟ್ಟ ದುನಿಯಾ ವಿಜಯ್ ಸರ್ಗೆ ತುಂಬ ಇರಲಿ ಅಂತ ಚರಣ್ ಸರ್ಗೂ ಮತ್ತು ವಿಜಯ್ ಸರ್ಗೆ ಯಾವತ್ತೂ ಮರೆಯಲ್ಲ ಸರ್. ಥ್ಯಾಂಕ್ ಯು. ಇನ್ನಿಬ್ಬರು ಕಲಾವಿದರು ನಿಮ್ಮ ಹೆಸರು ಹೇಳಬೇಕು, ಜಲ್ದಿ ಮಾ, ಟೈಮ್ ಇಲ್ಲ ಅದಕ್ಕಿಂತ. ಹಾಯ್, ಎಲ್ಲರಿಗೂ ವಣಕಂ. ಹಾಯ್, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಾರಿಯಾ ಅಂತ. ನನಗೆ ಈ ಫಿಲಮಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ವಿಜಯ್ ಸರ್ಗೆ ತುಂಬ ಧನ್ಯವಾದ. ಮತ್ತು ಚಿತ್ರತಂಡದಲ್ಲಿರೋ ವಿಜಯ ರಾಜ್ಕುಮಾರ್ ಸರ್, ಮೋನಿ ಮೇಡಮ್ ತುಂಬ ಥ್ಯಾಂಕ್ ಯು. ಎಲ್ಲರೂ ಆನಂದವಾಗಿ ಆನಂದ ಆಡಿಯೋದಲ್ಲಿ ಕೇಳಿದ್ರೆ ಮಾತಾಡ್ಬಲ್ಲ. ಥ್ಯಾಂಕ್ ಯು. ಸೊ ಇದಕ್ಕೋಸ್ಕರ ಥ್ಯಾಂಕ್ ಯು. ಈ ಸಿನಿಮಾದ ಒಂದು ಭಾಗವಾಗಿರೋದಕ್ಕೆ ನಾನು ಇನ್ನೂ ತನಕ ಮಾಡದೇ ಇರುವಂಥ ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ. ಇದಾದ್ಮೇಲೆ ಇಂಥದೇ ಪಾತ್ರ ಸಿಗ್ತಾ ಇರೋದಕ್ಕೆ ಭಯ ಆಗುತ್ತೆ. ಚೆನ್ನಾಗಿ ಮಾಡ್ತೀರಾ ಸರ್, ಮಕ್ಕಳಿಗೆಲ್ಲ ತುಂಬ ಕಷ್ಟ ಮಾಡ್ತೀರಾ. ಸೊ ಹಂಗಾಗಲಿ, ಕೆಲಸ ಇರಲಿ. ತುಂಬ ಥ್ಯಾಂಕ್ಸ್ ನಿಮಗೆ.